Hey guys, welcome to my channel. ಸೊ ಈ ವಿಡಿಯೋದಲ್ಲಿ ಕೆ ಎಸ್ ಎಕ್ಸಾಮಲ್ಲಿ ಕೇಳಿರುವಂತಹ ಸ್ವಲ್ಪ ಕ್ವೆಶನ್ಗಳು ಕೀ ಆನ್ಸರ್ಸ್ ಏನು ಬಿಟ್ಟಿದ್ದಾರೆ ಅದು ರಾಂಗ್ ಆಗಿ ಕಂಡು ಬರ್ತದೆ. ಸೊ ಆ ಕ್ವೆಶನ್ಸ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾಕಂದರೆ ಇದರಲ್ಲಿ ಬಹಳ ಮಿಸ್ಟೇಕ್ಸ್ ಇದೆ. KPSC ಅವರು ಸ್ಟೂಡೆಂಟ್ಸ್ ಲೈಫ್ ಜೊತೆ ತುಂಬ ಆಟ ಆಡ್ತಾ ಇದ್ದಾರೆ. ಸೊ ಈಗ ನಾವು ಈ ಮೊದಲನೇ ಕ್ವಶನ್ ನೋಡೋದಾದ್ರೆ, ಇದು ಕ್ವಶನ್ ನಂಬರ್ 2. ಇದು ಬಂದ್ಬಿಟ್ಟು ಪೇಪರ್ 2. ಇದ್ರದ್ದು ಕ್ಯೂ ವೇರಿಯಂಟ್, ಅಂದ್ರೆ ಈ ಪೇಪರ್ದು ಕ್ಯೂ ಸೀರೀಸು. ಸೊ ಇದರಲ್ಲಿ ಇವನು ಕೇಳಿರೋ ಪ್ರಶ್ನೆ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಟು ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಟ್ ಈಸ್ ಒನ್ ಆಫ್ ದ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ಸ್ ಅಂತ ಕೇಳ್ತಾನೆ. ಸೊ ಇದು ಜನರಲಿ ಕರೆಕ್ಟ್ ಆಗುತ್ತೆ, ನೀವು ಗೂಗಲಲ್ಲೂ ಚೆಕ್ ಮಾಡ್ಬೋದು. ಆ್ಯಂಡ್ ಇದು ನೆಕ್ಸ್ಟ್ ಬಂದ್ಬಿಟ್ಟು, ಇಸ್ ಇಟ್ ಫೌಂಡ್ ಇನ್ ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಅಂತೆಲ್ಲ ಕೇಳಿದ್ದಾನೆ. ಸೊ ಇದು ಕರೆಕ್ಟೇ, ಇದು ಅಲ್ಲಿ ಇಲ್ಲಿ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಸಿರುಗುಪ್ಪ ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಇಸ್ ದ ಓನ್ಲಿ ಹೋಮ್ ಫಾರ್ ದ ಬರ್ಡ್ ಅಂತ ಕೇಳಿದ್ದಾನೆ ಇನ್ ಕರ್ನಾಟಕ. ಇದು ಕೂಡ ಹೌದು. ಮತ್ತೆ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಒಂದು ರಿಕವರಿ ಪ್ರೋಗ್ರಾಮ್ ಅಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಇದರಲ್ಲಿ ಅಂತ ಕೇಳಿದಾನೆ. ಇದು ಕೂಡ ಕರೆಕ್ಟ್. ಸೊ ಇದ್ರ ಪ್ರಕಾರ ಆಲ್ ಆಫ್ ದ ಅಬೌವ್ ಕರೆಕ್ಟ್ ಆಗ್ಬೇಕಾಗುತ್ತೆ. ಬಟ್ ಇವರು ಕೀ ಆನ್ಸರ್ ಅಲ್ಲಿ ಕೊಟ್ಟಿರೋದಂದ್ರೆ ಆಪ್ಷನ್ ನಂಬರ್ 3 ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನನ್ನ ಪ್ರಕಾರ ಹೇಗೆ ಇವ್ರ ಪ್ರಕಾರ ಆಪ್ಷನ್ ನಂಬರ್ 3 ಆಯ್ತು? ACD ಅಂದ್ರೆ AAC ಮತ್ತೆ ಡಿ. ಸೊ ಬಿ ಅಂದ್ರೆ ಇಟ್ ಇಸ್ ನಾಟ್ ಫೌಂಡ್ ಇನ್ ರಾಜಸ್ಥಾನ್, ಮಹಾರಾಷ್ಟ್ರ ಅಂತೆಲ್ಲ ಹೇಳ್ತಾರೆ. ಬಟ್ ಇಟ್ ಇಸ್ ನಾಟ್ ಟ್ರೂ. ಇಟ್ ಇಸ್ ಆಲ್ಸೋ ಫೌಂಡ್ ಇನ್ ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ಕಡೆ. ಬಟ್ ಅಲ್ಲಿ ಕಾಣಲ್ಲ ಅಂದ್ರು. ಮತ್ತೆ ಇಲ್ಲಿ ಕರ್ನಾಟಕ ಕೇಳಿದ್ದಾನೆ, ಕರ್ನಾಟಕ ಮತ್ತೆ ಇಲ್ಲಿ ಸಿರುಗುಪ್ಪ ಅಂತಾನು ಬರುತ್ತೆ. ಸೊ ಕರ್ನಾಟಕ, ಸಿರುಗುಪ್ಪ ಎರಡು ಕಡೆನೂ ನೀವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನ ನೋಡ್ಬೋದು. ಸೊ ಇದು ಯಾವ ಆಂಗಲ್ ಅಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ್ ಅಂತ ಕೊಟ್ಟಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸೊ ಈಗ ಎರಡನೇ ಕ್ವಶನ್ ಬಂದಾಗ, ಕ್ವಶನ್ ನಂಬರ್ 31, ಅರೇಂಜ್ ದ ಫಾಲೋಯಿಂಗ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಟು GSDP. ಅಂದ್ರೆ ನಮ್ಮ ರಾಜ್ಯಕ್ಕೆ ಕಂದಾಯ ಬರುತ್ತಲ್ಲ, ಸ್ಟೇಟ್ ರೆವೆನ್ಯೂ, ಅದು ಯಾವ್ದ್ರಲ್ಲಿ ಹೈಯೆಸ್ಟ್ ಇದೆ ಅಂತ ಕೇಳ್ತಾನೆ. ಸೊ ಆಬ್ವಿಯಸ್ಲಿ ನೋಡಿದ್ರೆ ಸ್ಟೇಟ್ ಟ್ಯಾಕ್ಸಸ್ ಫಸ್ಟ್ ಬರ್ಬೇಕಾಗುತ್ತೆ. ಸ್ಟೇಟ್ ಟ್ಯಾಕ್ಸಸ್ ಆದ್ಮೇಲೆ ಬರ್ಬೇಕಾಗಿರೋದೇನಂದ್ರೆ, ನೆಕ್ಸ್ಟ್ ಬರ್ಬೇಕಾಗಿರೋದು ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಬರಬೇಕು. ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಅದಾದ್ಮೇಲೆ ಗ್ರಾಂಟ್ಸ್ ಫ್ರಮ್ ಸೆಂಟರ್, ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಬರ್ಬೇಕಾಗುತ್ತೆ. ಬಟ್ ಇಲ್ಲಿ ನೋಡೋದಿದ್ರೆ ಇವ್ರು ಕೊಟ್ಟಿರೋದು ಕೀ ಆನ್ಸರ್ 2, ಆಪ್ಷನ್ ನಂಬರ್ 2 ಅಂತ ಇದೆ. ಸೊ ಸೆಂಟರ್ ಅವರು ಸ್ಟೇಟ್ಗೆ ಕೊಡುವ ಟ್ಯಾಕ್ಸ್ ದುಡ್ಡು, ಏನು ಸೆಂಟರ್ ಸ್ಟೇಟ್ ಟ್ಯಾಕ್ಸ್ ಶೇರ್ ಅಂತೀವಿ, ಅಲ್ಲಿಂದ ಬರೋ ದುಡ್ಡು ಇವ್ರ ಪ್ರಕಾರ ಸ್ಟೇಟ್ ಟ್ಯಾಕ್ಸ್ಗಿಂತ ಜಾಸ್ತಿ ಇದೆ ಅಂತ ಇದ್ದಾರೆ. ಸೊ ಅದ್ರ ಪ್ರಕಾರ ಐ ಡೋಂಟ್ ಥಿಂಕ್ ಆಪ್ಷನ್ 2 ಇಸ್ ಆಲ್ಸೋ ಕರೆಕ್ಟ್ ಆಪ್ಷನ್ ಹಿಯರ್. ಆಪ್ಷನ್ 1 ಆಗಿರ್ಬೇಕಾಗಿದೆ. ಬಟ್ ಇವನ್ ಐ ಆಮ್ ನಾಟ್ ಶೋರ್ ಇದು ಯಾವ ಆಂಗಲ್ ಅಲ್ಲಿ ಇವರು ಈ ತರ ಹೇಳಿದಾರೆ. ಇಫ್ ಐ ಆಮ್ ರಾಂಗ್, ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ 38. ಸೊ ಈ ಕ್ವೆಶನ್ ಬಂದ್ಬಿಟ್ಟು ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಸ್ಕೀಮ್ ಅಲ್ಲಿ ಇಂಪ್ಲಿಮೆಂಟ್ ಆಗಿರುವಂತಹ ವಿಧ ಸಬ್ ಸ್ಕೀಮ್ಗಳು ಯಾವ್ದು ಅಂತ ಕೇಳಿದಾನೆ. ಸೊ ಇಲ್ಲಿ ಗಂಗಾ ಕಲ್ಯಾಣ ಸ್ಕೀಮ್ ವ್ಯಾಲಿಡ್ ಅಂತಾರೆ. ಸೊ ಇಟ್ ಇಸ್ ಆಲ್ಸೋ ವ್ಯಾಲಿಡ್. ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಇದು ವ್ಯಾಲಿಡ್. ಹಾಸ್ಟೆಲ್ ಸ್ಕಾಲರ್ಶಿಪ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರ ಅಂತ ಕೇಳ್ತಾರ, ಇದು ಕೂಡ ವ್ಯಾಲಿಡ್ ಇದೆ. ಅಂಡ್ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಇದು ಕೂಡ ವ್ಯಾಲಿಡ್ ಇದೆ. ಸೊ ಇದ್ರ ಪ್ರಕಾರ ಇದು ಆಲ್ ಆಫ್ ದ ಅಬೌವ್ ಆಗ್ಬೇಕಾಗಿತ್ತು. ಬಟ್ ಇವ್ರು ಕೊಟ್ಟಿರುವಂತಹ ಕೀ ಆನ್ಸರ್ ನೋಡಿದ್ರೆ ಆಪ್ಷನ್ ನಂಬರ್ 1 ಇದೆ. ಸೊ ಇದ್ರ ಪ್ರಕಾರ ABD ಆಗುತ್ತೆ. ಬಟ್ BR ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಹಾಸ್ಟೆಲ್ ಅಂಡ್ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ ಅಂತ ನಾನು ಬೇರೆ ಕಡೆ ಎಲ್ಲ ಓದಿದೆ. ಸೊ ಇದ್ರ ಪ್ರಕಾರ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಟ್ ನನ್ನ ಪ್ರಕಾರ ಇದು ಆಲ್ ಆಫ್ ದಿ ಅಬೌವ್ ಆಗಬೇಕು. ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 43. ಸೊ ಇದು ಕಿಯೋನಿಕ್ಸ್ ಬಗ್ಗೆ ಕೇಳಿದ್ದಾರೆ, ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಸೊ ಇದು ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ IT ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಸಪ್ಲೈ ಮಾಡ್ತಾರೆ, IT ಎನೇಬಲ್ಡ್ ಸರ್ವಿಸ್ ಸಪ್ಲೈ ಮಾಡ್ತಾರೆ, ಟ್ರೈನಿಂಗ್ ಮತ್ತೆ ಹ್ಯೂಮನ್ ರಿಸೋರ್ಸ್ ಅಂಡ್ ಮ್ಯಾನ್ ಪವರ್ ಕೂಡ ಇವರು ಸಪ್ಲೈ ಮಾಡ್ತಾರೆ. ಬಟ್ ಇಲ್ಲಿ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ಆನ್ಸರ್ ಕೀ ಬಂದ್ಬಿಟ್ಟು A and B ಓನ್ಲಿ ಅಂತಾರೆ. ಟ್ರೈನಿಂಗ್ ಮತ್ತೆ ಇದು ಕೂಡ ಕೊಡೋದು ಅಂತ ನಂಗೆ ಯಾಕೋ ಡೌಟ್ ಇದೆ. ನನ್ನ ಪ್ರಕಾರ ಇದು ಆಲ್ ಆಫ್ ದಿ ಅಬೌವ್ ಆಗಬೇಕು. 43 4 ಬಂದ್ಬಿಟ್ಟು ಆಲ್ ಆಫ್ ದ ಅಬೌವ್ ಆಗಬೇಕು. ಬಟ್ ಐ ಆಮ್ ನಾಟ್ ಶೋರ್ ವೈ ದೇ ಗಿವನ್ ಆಪ್ಷನ್ ನಂಬರ್ 2 ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಸೆಕ್ಷನ್ ತಿಳಿಸಿ.
ಈಗ ಕ್ವೆಶ್ಚನ್ ನಂಬರ್ 86 ನೋಡೋದಾದ್ರೆ ನನ್ ಬಂದ್ಬಿಟ್ಟು ಬೇಸಿಕ್ ಸೈನ್ಸ್ ಬ್ಯಾಕ್ಗ್ರೌಂಡು. ಸೊ ಇದರಲ್ಲಿ ನಾವು ಓದಿರೋ ಪ್ರಕಾರ ಇದು ಪ್ರಾಪರ್ಟಿ ಆಫ್ ನ್ಯಾನೋ ಮೆಟೀರಿಯಲ್ಸ್ ಈ ಎಲ್ಲ ಪ್ರಾಪರ್ಟಿ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಇವರು ಇಲ್ಲಿ ಕೊಟ್ಟಿರೋದೇನಂದ್ರೆ ಆಪ್ಷನ್ 1 ಓನ್ಲಿ ಕರೆಕ್ಟ್ ಅಂತಾರೆ. ಬಟ್ ಅಕಾರ್ಡಿಂಗ್ ಟು ಇಟ್ ಇಸ್ ಆಲ್ ಆಫ್ ದಿ ಅಬೌವ್. ಐ ಡೋಂಟ್ ನೋ ವೈ ನನ್ ಆಫ್ ದಿ ಅಬೌವ್ ಕೊಟ್ಟಿದ್ದಾರೆ. ಆಮೇಲೆ ಯಾಕಂದ್ರೆ ಪ್ರಾಪರ್ಟಿ ಆಫ್ ನ್ಯಾನೋ ಪಾರ್ಟಿಕಲ್ ಡಿಪೆಂಡ್ಸ್ ಅಪಾನ್ ದ ಸರ್ಫೇಸ್ ಐಟಮ್ಸ್. ಸೊ ಒಂದು ಸರ್ಫೇಸ್ ಪ್ಲಾಸ್ಮಾನ್ ರೆಸೋನೆನ್ಸ್ ಅಂತ ಒಂದು ಕಾನ್ಸೆಪ್ಟೇ ಬರುತ್ತೆ ನ್ಯಾನೋ ಪಾರ್ಟಿಕಲ್ ಮೆಟೀರಿಯಲ್ ಅಲ್ಲಿ. ಈ ಪಾರ್ಟಿಕಲ್ ಹೋಗ್ಬಿಟ್ಟು ಸರ್ಫೇಸ್ ಮೇಲೆ ಕೂತ್ಕೊಳುತ್ತೆ ಅಂಡ್ ಆ ಮೆಟೀರಿಯಲ್ ಪ್ರಾಪರ್ಟಿ ಈ ಬೇರೆ ಯಾಕೆ ಎನ್ಹಾನ್ಸ್ ಆಗುತ್ತೆ ಅಂದ್ರೆ ಈ ಸರ್ಫೇಸ್ ಮೇಲೆ ಕೂತಿರುವಂತಹ ನ್ಯಾನೋ ಪಾರ್ಟಿಕಲ್ಸ್ ಇಂದ ಆ ಮೆಟೀರಿಯಲ್ ಪ್ರಾಪರ್ಟಿನೇ ವೇರಿ ಆಗೋದು. ಸೊ ದೇ ಹ್ಯಾವ್ ಲಾರ್ಜ್ ಸರ್ಫೇಸ್ ಏರಿಯಾ. ಈಗ ನ್ಯಾನೋ ಪಾರ್ಟಿಕಲ್ಸ್ ಅಂತ ಬಂದ್ಮೇಲೆ ಅದು ಪಾರ್ಟಿಕಲ್ ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ. ಸೊ ಪಾರ್ಟಿಕಲ್ ಸೈಜ್ ಚಿಕ್ಕದಾಗಿದ್ದಾಗ ಅದ್ರ ಏರಿಯಾ ಲಾರ್ಜ್ ಆಗುತ್ತೆ. ಯಾಕೆಂದ್ರೆ ಈಗ ನೀವು ಒಂದಿತ್ತು ಚಿಕ್ಕ ಬಾಲ್ ಕನ್ಸಿಡರ್ ಮಾಡಿ, ಈ ದೊಡ್ಡ ಬಾಲ್ ಕನ್ಸಿಡರ್ ಮಾಡಿ. ಸೊ ಈಗ ನೀವು ಒಂದು 6-7 ಚಿಕ್ಕ ಬಾಲ್ ನ ಈ ದೊಡ್ಡ ಬಾಲ್ ಅಲ್ಲಿ ಫಿಟ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಇದ್ರ ಒಳಗಡೆ ಏರಿಯಾನು ನಿಮ್ಗೆ ಆಕ್ಸೆಸಿಬಲ್ ಆಗುತ್ತೆ. ಸೊ ಅದರಿಂದ ಸರ್ಫೇಸ್ ಏರಿಯಾ ವಿಲ್ ಬಿ ಎನ್ಹಾನ್ಸ್ಡ್. ಸೊ ನೆಕ್ಸ್ಟ್ ಬಂದ್ರೆ ನ್ಯಾನೋ ಪಾರ್ಟಿಕಲ್ಸ್ ಹ್ಯಾವ್ ಟಿಪಿಕಲ್ ಸೈಜಸ್ ಗ್ರೇಟರ್ ದೆನ್ 100 ನ್ಯಾನೋಮೀಟರ್ ಅಂತಾನೆ. ಸೊ 100 ನ್ಯಾನೋಮೀಟರ್ಗಿಂತ ಜಾಸ್ತಿ ಇರುವ ಪಾರ್ಟಿಕಲ್ಸ್ ನ್ಯಾನೋಮೀಟರ್ ಅಂತ ಕರೆಯೋಕ್ಕಾಗಲ್ಲ. ನೀವು ಗೂಗಲ್ ಅಲ್ಲೂ ಚೆಕ್ ಮಾಡ್ಬೋದು. 1 to 100 ನ್ಯಾನೋಮೀಟರ್ ರೇಂಜ್ ಅಲ್ಲಿ ಇರುವಂತಹ ಪಾರ್ಟಿಕಲ್ ಸೈಜ್ ನ ನಾವು ನ್ಯಾನೋ ಪಾರ್ಟಿಕಲ್ಸ್ ಅಂತ ಡಿಫೈನ್ ಮಾಡ್ತೀವಿ. ಸೊ ವಿ ಕ್ಯಾನ್ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ವಿ ಕ್ಯಾನ್ ನಾಟ್ ಸಿ ನ್ಯಾನೋ ಪಾರ್ಟಿಕಲ್ಸ್ ಫ್ರಮ್ ನೇಕೆಡ್ ಐ. ಸೊ ಡೆಫಿನೆಟ್ಲಿ ಇದು ನಮ್ಮ ನೇಕೆಡ್ ಐಗೆ ಕಾಣಲ್ಲ, ಯಾಕಂದ್ರೆ ಇದು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್. ಇದನ್ನ ಒಬ್ಸರ್ವ್ ಮಾಡ್ಬೇಕಂದ್ರೆ ನಾವು ಮೈಕ್ರೋಸ್ಕೋಪ್ ಅಲ್ಲೇ ಒಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ಇಷ್ಟು ಆನ್ಸರ್ಸ್ ನಮ್ಗೆ ಯಾಕೋ ಒಂದ್ ಸ್ವಲ್ಪ ಗೊಂದಲ ಆ ತರ ಇದೆ. ಬಟ್ ಇನ್ನ ಕ್ವಶನ್ಸ್ ಇದೆ, ಅದರಲ್ಲೂ ಸುಮಾರು ಮಿಸ್ಟೇಕ್ ಗಳಿರೋ ತರ ಕಾಣ್ತಾ ಇದೆ. ಸೊ ನನ್ನ ಪ್ರಕಾರ ಪೇಪರ್ ನಂಬರ್ 2 ಅಲ್ಲಿ 11 ಕ್ವೆಶನ್ಗೆ ಸ್ವಲ್ಪ ಅವ್ರು ಕೊಟ್ಟಿರುವಂತಹ ಕೀ ಆನ್ಸರ್ಸ್ ಮಿಸ್ ಮ್ಯಾಚ್ ಆಗ್ತದೆ. ಸೊ 11 ಕ್ವಶನ್ಸ್ ಅಂದ್ರೆ 22 ಮಾರ್ಕ್ಸ್ ಜಂಪ್ ಆಯ್ತು ನಿಮ್ದು. ಸೊ ಇವರು ಆಪ್ಷನ್ಸ್ ಕೀ ಬಿಡ್ತಾರೆ, ಓಕೆ. ಬಟ್ ಈ ಪೇಪರ್ ಅಲ್ಲಿ ಅದರ ರೀಸನ್ ಕೂಡ ಡಿಫೈನ್ ಮಾಡ್ಬೇಕಾಗತ್ತೆ. ಸೊ ಅದ್ರ ರೀಸನ್ ಕೂಡ ಡಿಫೈನ್ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ಈ ಪೇಪರು ಮೊದಲೇ ತಲೆ ಬುಡ ಇಲ್ದಿರುವಂತಹ ಪೇಪರು, ತುಂಬಾ ಕನ್ಫ್ಯೂಷನ್ ಇದೆ. ಸೊ ಇದಕ್ಕೋಸ್ಕರ ಇವರು ನಮ್ ಕನ್ಫ್ಯೂಷನ್ ಕ್ಲಿಯರ್ ಮಾಡಕ್ಕೋಸ್ಕರ ಇವರು ಕೀ ಆನ್ಸರ್ ಅಷ್ಟೇ ಬಿಟ್ಟರೆ ಆಗ್ಲಿಲ್ಲ, ಅದಕ್ಕೆ ಪ್ರಾಪರ್ ಎಕ್ಸ್ಪ್ಲನೇಷನ್ ಕೂಡ ಕೊಡ್ಬೇಕಾಗಿದೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಈಗ ನಾನು ಡಿಸ್ಕಸ್ ಮಾಡಿರುವಂತಹ ಇಷ್ಟು ಕ್ವಶನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೀವು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. September 4 ವರೆಗೂ ಏನೋ ಡೆಡ್ ಲೈನ್ ಕೊಟ್ಟಿದಾರಂತೆ ನಮ್ಮ ಒಬ್ಜೆಕ್ಷನ್ಸ್ ನ ರೇಸ್ ಮಾಡಕ್ಕೆ. ಸೊ ಪ್ಲೀಸ್ ಎಲ್ಲರೂ ಈ ಒಬ್ಜೆಕ್ಷನ್ಸ್ ನ ರೇಸ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಸೊ ಈ ಒಬ್ಜೆಕ್ಷನ್ ರೇಸ್ ಮಾಡಕ್ಕೆ ಒಂದು ಕ್ವಶನ್ಗೆ 50 ರೂಪಾಯಿ ಬೇರೆ ಚಾರ್ಜ್ ಮಾಡ್ತಾ ಇದ್ದಾರೆ. ಇವ್ರ ಕ್ವಶನ್ಗಳನ್ನ ತಪ್ಪಾಗಿ ಪ್ರಿಂಟ್ ಮಾಡಿ ಆಪ್ಷನ್ಸ್ನೆಲ್ಲ ಗಲತ್ತಾಗಿ ಕೊಟ್ಟು ನಮ್ಮ ಹತ್ರನೇ 50 ರೂಪಾಯಿ ಕೇಳ್ತಾರೆ. ಇದು KPSC ಅನ್ನೋದು ನಮ್ಗೆ ಬೆನಿಫಿಟ್ ಮಾಡ್ಕೊಡ್ಬೇಕು. ನಮ್ಮಿಂದಾನೆ ದುಡ್ಡು ಕಿತ್ಕೊಂಡು ಇವ್ರ ಟ್ರೆಜರಿಲಿ ದುಡ್ಡನ್ನ ಜಾಸ್ತಿ ಮಾಡೋ ತರ ಏನೋ ಸ್ಕೆಚ್ ಹಾಕಿದ್ದಾರೆ, ಏನೋ ಅರ್ಥ ಆಗ್ತಾ ಇಲ್ಲ ನಂಗೆ. ಬಟ್ ಇದು ತುಂಬಾ ಅನ್ಯಾಯ. ಚೆನ್ನಾಗಿ ಓದೋ ಹುಡುಗರಿಗೆ ವರ್ಷಗಟ್ಲೆ ಒಂದು ಎಕ್ಸಾಮ್ಗೆ ಸ್ಯಾಕ್ರಿಫೈಸ್ ಮಾಡಿ ಓದೋರಿಗೆ ದಿಸ್ ಇಸ್ ಜಸ್ಟ್ ಲೈಕ್ ಅವ್ರನ್ನ ಮರ್ಡರ್ ಮಾಡೋ ತರ ಇದೆ. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.